ನಾನು ಇಲ್ಲಿ ನಮ್ಮ ರವಿ ಅಣ್ಣ KSL ಸ್ವಾಮಿ ಅವ್ರ ಮಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ನಿಮ್ಮ ಬಗ್ಗೆ ಮಾತಾಡಿದ್ರು ಧನಲಕ್ಷ್ಮಿ ಮೇಡಮ್ ಅವರು. ನಿಮ್ಮ ಮನೆಯಲ್ಲೇ ಶೂಟಿಂಗ್ ಆಗಿದ್ದದು. ಹಾಯ್ ಅಖಿಲ. Hi Dhanalakshmi. Oh my God, what a beautiful surprise. I know. Radha aunty, especially mentor. ನಮ್ಮಮ್ಮ ಹೇಳ್ಕೊಡ್ದೆ ಇದೆ ಕೆಲವು ವಿಷಯಗಳನ್ನ ನಾನು ರಾಧಾ ಆಂಟಿ ಅಂತ ಕಲಿತೆ. ಐ ಆಮ್ ಸೋ ಗ್ರೇಟ್ಫುಲ್. ಎಷ್ಟು ಜನ್ಮ ಎತ್ತಿದ್ರು ನಾನು ಆ ಋಣ ತೀರ್ಸೋಕ್ಕಾಗೋದಿಲ್ಲ. ಇಬ್ಬರು ಋಣನೂ ನಾನು ತೀರ್ಸೋಕ್ಕಾಗೋದಿಲ್ಲ. ನಾನು ಅದೇ 2ನೇ ಸತಿ ನನಗೆ ಓಪನ್ ಹಾರ್ಟ್ ಬೈಪಾಸ್ ಆಯ್ತಲ್ಲ ಅಪ್ಪ ಸತ್ತ ಮೇಲೆ. ಅಮ್ಮ ಅಂತೂ ಪಾಪ ಶಿ ಲಿಟ್ರಲಿ ಕುಡಂಟ್ ವಾಕ್. ನಡಿಯೇ ಹೋಗೋಣ ಹಾಸ್ಪಿಟ್ಲಿಗೆ, ಹೊರಟೋಗ್ಬೇಕು. ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನನಗೆ ಮನೇಲೇ. ಸೋಫಾ ಮೇಲೆ ಇಲ್ಲೇ ಕೂತ್ಕೊಂಡಿದ್ದೀನಿ, ಹಾರ್ಟ್ ಅಟ್ಯಾಕ್ ಆಗಿದೆ. ಸಾಯಂಕಾಲ ಹೋಗಿ ಒಬ್ಬರ ಮನೇಲಿ ಅಪಾಯಿಂಟ್ಮೆಂಟ್ ಕೆಲಸ ಮಾಡಿ ಬಂದಿದ್ದೀನಿ ನಾನು. ಆಮೇಲೆ ಹೋಗಿ ECG ಮಾಡಿಸ್ಕೊಂಡಿದ್ದೀನಿ. ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಹೋಗಿ ಕೆಲಸ ಮಾಡಿದ್ದೀನಿ. ಈವ್ನಿಂಗ್ ಹೋಗಿ ಅಪಾಯಿಂಟ್ಮೆಂಟ್ ಮಾಡಿ ನೂರೊಂದು ನೆನಪು. ಆ ಮಿಥಿಲೆಯ ಸೀತೆಯರು ಸಿನಿಮಾ ಮಧ್ಯ ವಯಸ್ಸಿನ ಒಂದು ಸಾಮಾನ್ಯ ಜನರ, ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳ ಮನಸ್ಸಿನಲ್ಲಿ ಆ ಸಿನಿಮಾ ಎಷ್ಟು ಪರಿಣಾಮ ಬೀರಿತು ಅಂತಂದರೆ, ಸೋಮಶೇಖರ್ ರಾವ್ ಅವ್ರ ಸಾರ್ನ ನೋಡಿದ್ರೆ ಕೋಪ ಬರೋದು ಎಲ್ರಿಗೂ. ಎಂಥ ಬೇಜವಾಬ್ದಾರಿ ತಂದೆ, ಒಂದು 3 ಹೆಣ್ಮಕ್ಳಿಗೂ ಮದುವೆ ಮಾಡಲಿಲ್ಲ ಅಂದರೆ ಎಲ್ಲರೂ ಆ ಪಾತ್ರಗಳ ಜೊತೆಗೆ ಕನೆಕ್ಟ್ ಆಗ್ಬಿಟ್ರು. ಕರೆಕ್ಟ್. ಆ ಶೂಟಿಂಗು ನೋಡಿದ್ದು ಅವಾಗ ಸ್ವಲ್ಪ ನೀವು ದೊಡ್ಡವರಾಗಿರ್ತೀರ, ಅದೆಲ್ಲ ಜ್ಞಾಪಕ ಇದೆ. ಏನಾದ್ರು ಜ್ಞಾಪಕ ಇದೆಯಮ್ಮ ಯಾವ ರೀತಿ ಇತ್ತು ಏನು ಅಂತ? ಅದು ಅಖಿಲ ಅಂತ ಒಂದು ಇಂಟರ್ವ್ಯೂ ಮಾಡಿದ್ದೀನಿ. ಹೌದು, ಅವ್ರ ಮನೇಲೆ ಸ್ವಲ್ಪ ಮೋಸ್ಟ್ ಆಫ್ ದ ಶೂಟಿಂಗ್ ಹೌದು ಹೇಳಿದ್ರು. ಹೌದು, JP ನಗರ್ಲೋ ಜಯನಗರ್ಲೋ ಇಲ್ಲ. ಹೌದು, ಅಷ್ಟು ಜ್ಞಾಪಕ ಇಲ್ಲ. ಶಿ ಇಸ್ ಎ ವೆರಿ ನೈಸ್ ಗರ್ಲ್. ಎಲ್ಲ ಫಾರಿನ್ ಅಲ್ಲಿ ಇದ್ದಾರೆ. ಇಲ್ಲೇ ಇದ್ದಾರೆ ಇವಾಗ, ಇಲ್ಲೇ ಬಂದಿದ್ದಾರೆ. ನಮ್ಮ ಮನೇಲಿ ಮೊನ್ನೆ ಪೂಜೆ ಇತ್ತು, ಅದಕ್ಕೂ ಬಂದಿದ್ರು ಅವರು. ಕರೆದಿದ್ದೆ, ಫೋನ್ ಮಾಡ್ಕೊಡ್ತೀನಿ ನಿಮ್ಗೆ, ಮಾತಾಡಿ. ಓಕೆ. ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು. ಅವಾಗ ಅದೇ ಇವರು ಶಂಕರ್ನಾಗು ಅವರು ಗೆಸ್ಟ್ ರೋಲ್ ಮಾಡಿದ್ದಾರೆ. ಅವರು. ಹೌದೌದು, ಶಂಕರ್ನಾಗ್ ಸರ್ ಮಾಡಿದ್ದಾರೆ. ಅದು ಬಡ್ಜೆಟ್ ಮೂವಿನೇ ಮಾಡಿದ್ದು ಅಪ್ಪ. ಅವಾಗೆಲ್ಲ ಇದಾಗಿತ್ತಲ್ಲ, ಮಾಡಿದ್ರು. ಗೀತಾ ತುಂಬ ಕೋಆಪ್ರೇಟ್ ಮಾಡಿದ್ರು. ಶಿ ಇಸ್ ಎ ವೆರಿ ಗ್ರೇಟ್ ಆರ್ಟಿಸ್ಟ್ ಗೀತಾ. ಆಮೇಲೆ ನಮ್ಮ ಮನೆಗೆಲ್ಲ ಬರೋರು, ಬಂದುಬಿಟ್ಟು ಎಲ್ಲ ನಮ್ಮ ಜೊತೆ ಎಲ್ಲ ಮಾತಾಡೋರು, ನನ್ನ ಕರೆಯೋರು. ಬಾ ನನ್ನ ಜೊತೆ ಬಾ, ಹೋಟ್ಲಲ್ಲಿರು ನನ್ನ ಜೊತೆ ಹಂಗೆ ಅಂತ ಎಲ್ಲ ಕರೆಯೋರು ಅವರು. ಆಮೇಲೆ GV ಅಯ್ಯರ್ ಮಗಳು ಕಲ್ಪನಾ, ಅವರು ಶಿ ಪಾಸ್ಟ್ ಅವೇ ಅಲ್ಲ. ಹೌದಾ, ಗೊತ್ತಿಲ್ಲ. ಶಿ ಪಾಸ್ಟ್ ಅವೇ. ಅವರು ಮಾಡಿದ್ದಾರೆ. ಯಾವಾಗ ಇದಾದ್ರಮ್ಮ? ತುಂಬ ವರ್ಷ ಆಯಿತು. ಶಿ ಪಾಸ್ಟ್ ಅವೇ. ಅಯ್ಯೋ, ಏನೋ ಅವರೇ ಏನೋ ಬೆಂಕಿ ಏನೋ ಹಚ್ಕೊಂಡು ಏನೋ ಗೊತ್ತಿಲ್ಲ. ಟ್ರಾಜಿಡಿ, ವೆರಿ ಟ್ರಾಜಿಡಿ. ಸೊ ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಡೆಫಿನೆಟ್ಲಿ ಅಖಿಲ ಅವ್ರಿಗೆ ಫೋನ್ ಮಾಡೇ ಮಾಡ್ತೀನಿ, ನಿಮ್ಗೊಂದು ಹಲೋ ಹೇಳಿಸ್ತೀನಿ. ಸೊ ಅವ್ರನ್ನೂ ಕೂಡ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡಿಸ್ದಂಗೆ ಆಗುತ್ತೆ. ಯಾಕೆಂತಂದರೆ ಆ ಮಿಥಿಲೆಯ ಸೀತೆಯರು ಸಿನಿಮಾ ಬಗ್ಗೆ ನಾನು ಅವ್ರನ್ನ ಸಂದರ್ಶನ ಮಾಡಿದಾಗ ತುಂಬ ಮಾತಾಡಿದರು. ಅವರು ತುಂಬಾ ಮಾತಾಡಿದರು. ತಮ್ಮ ತಂದೆಯವ್ರ ಬಗ್ಗೆ, ತಾಯಿಯವ್ರ ಬಗ್ಗೆ ಬಹಳ ಮಾತಾಡಿದರು. ಇವಾಗ ಅವ್ರು ಇಂಡಿಯಾಲೇ ಇದ್ದಾರೆ, ಆಸ್ಟ್ರೇಲಿಯಲ್ಲಿ ಇದ್ರು. ಇವಾಗ ಅವರು ಇಂಡಿಯಾದಲ್ಲೇ ಸೆಟ್ಲ್ ಆಗಿದ್ದಾರೆ. ಹಾಯ್ ಮಾ, ನಮಸ್ಕಾರ. ಗುಡ್ ಮಾರ್ನಿಂಗ್. ನಿನ್ನೆ ಅವತ್ತು ನಿಮ್ಮ ಮನೇಲಿ ಮೀಟ್ ಮಾಡೋದು ಮಿಸ್ ಆಗ್ದವರು ಕಿರಣ್ ಮಾಟಿ ಅನ್ನೋರು ನಿನ್ನೆ ಸಿಕ್ಕಿದ್ರು ನಂಗೆ. ಓಕೆ. ಸಂತೋಷ ಆಯ್ತು. another contact through you. ನೋ ಪ್ರಾಬ್ಲಮ್. ನಾನು ಆಕ್ಚುಲಿ ಕ್ಯಾಮ್ರಾ ಮುಂದೆ ಇದೀನಿ, ಅಮ್ಮನ ಸ್ಪೀಕರ್ ಫೋನ್. ಇಲ್ಲ, ಇಟ್ಸ್ ಓಕೆ. ನಾನೇ ಮಾಡಿದ್ದು, ನೋ ಪ್ರಾಬ್ಲಮ್. ಇಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಕೊಡೋದಕ್ಕೆ ಫೋನ್ ಮಾಡಿದೆ. ಈಗ ನಿಮ್ ವಿಷಯ ಬಂತು ಇಲ್ಲಿ. ನಾನು ಇಲ್ಲಿ ನಮ್ಮ ರವಿ ಅಣ್ಣ KSL ಸ್ವಾಮಿ ಅವ್ರ ಮಗಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ನಿಮ್ಮ ಬಗ್ಗೆ ಮಾತಾಡಿದ್ರು ಧನಲಕ್ಷ್ಮಿ ಮೇಡಮ್ ಅವರು. ನಿಮ್ಮ ಮನೆಯಲ್ಲೇ ಶೂಟಿಂಗ್ ಆಗಿದ್ದದು ಅಂತ. ಹೌದು, ನೀವು ಹೇಳಿದೀರಾ ಅದು ನನ್ನ ಇಂಟರ್ವ್ಯೂನಲ್ಲಿ ಅಂತ ಹೇಳಿದೆ. ಸ್ಪೀಕರ್ ಫೋನ್ ಅಲ್ಲಿ ಇದೀನಮ್ಮ, ಇಲ್ಲೇ ಇದ್ದಾರೆ ಧನಲಕ್ಷ್ಮಿ ಮೇಡಮ್ ಅವರು. 1 ನಿಮಿಷ ಕೊಟ್ಟೆ ಫೋನ್, ಒಂದ್ಸತಿ ಮಾತಾಡಿ. ಹಾಯ್ ಅಖಿಲ. Hi Dhanalakshmi. Oh my God, what a beautiful surprise. I know. ಬೆಂಗಳೂರಲ್ಲಿದ್ದೀರಾ ನೀವು? ನಾನು ಬೆಂಗಳೂರಲ್ಲೇ ಇದ್ದೀನಿ. Fantastic. Oh my God, we have to catch up sometime. Yeah, sure. Okay? Yeah. Please, Raghu sir hatra na number iskondu please message me your Yeah, number. sure. Yeah. This is so beautiful. I know. ಗೊತ್ತಾ? ನಾನು ಹೇಳ್ತಾ ಇದ್ದೆ ನಿಮ್ಮ ಹೆಸರು ಹೇಳ್ಬಿಟ್ಟು, ಅಖಿಲ ಅಂತ. ಅವರೆಲ್ಲ ಅಬ್ರಾಡಲ್ಲಿ ಇದ್ದಾರೆ, ಮದುವೆ ಮಾಡ್ಕೊಂಡು ಅಂತೆಲ್ಲ ಹೇಳ್ತಾ ಇದ್ದೆ. ಅವಾಗ ಇವ್ರು ಹೇಳಿದ್ರು, ಇಲ್ಲ ಅವ್ರು ಇಲ್ಲೇ ಇದ್ದಾರೆ, ಇಂಡಿಯಾಗೆ ಬಂದಿದ್ದಾರೆ ಅಂದ್ರು. ನಾನು ತುಂಬಾ ದೂರ, ಬಾನಸವಾಡಿ ಹತ್ರ ಹೊರಮಾವು ಅಂತ.
ಓಕೆ ಸರಿ, ಬಂದ್ ಒಂದ್ ದಿನ ನಿಮ್ ಮನೇಲಿ ಇದ್ಬಿಡ್ತೀನಿ. ಓ ಶೋರ್ ಇಟ್ ವಿಲ್ ಬಿ ಸೋ ನೈಸ್. I know so much to catch up. ಐ ನೋ ರಿಯಲಿ. Oh my God, I just want to hug you and squeeze you right now. Oh, so lovely, ma. Thank you for taking the time to speak with me. Please, ನನ್ನ ನಂಬರ್ ತಗೊಂಡು ನನಗೆ ಮೆಸೇಜ್ I'll call you. can save your number. ಓಕೆ ಶೋರ್ ಅಖಿಲ. ಓಕೆ, Thanks, ma. Enjoy your interview with Raghu ಥ್ಯಾಂಕ್ ಯು ಸೋ ಮಚ್. ಬಾಯ್. ಮಾ ಥ್ಯಾಂಕ್ ಯು, ಶಿ ವಾಸ್ ಸೋ ಹ್ಯಾಪಿ ನಿಮ್ಮ ಜೊತೆ ಮಾತಾಡಿದ್ದು. ಸೊ ಐ ಆಮ್ ಹ್ಯಾಪಿ ನಿಮ್ನೆಲ್ಲ ರೀಕನೆಕ್ಟ್ ಮಾಡ್ತೀನಿ ಅಂತ ನನಗೆ ಖುಷಿ ಆಗಿದೆ ಇದನ್ನೆಲ್ಲ. ಅಯ್ಯೋ, thanks Raghu, thank you, God bless you, God bless you. ಇಲ್ಲ, ಖುಷಿ ಆಯ್ತಮ್ಮ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಅಂಡ್ ಎನಿ ಮೆಸೇಜ್, ಎನಿ ಮೆಮೊರಿ ಅಬೌಟ್ ಮಿಥಿಲೆಯ ಸೀತರು ಏನಾದ್ರು ಒಂದು ಟಕ್ಕಂತ ಶೇರ್ ಮಾಡಂಗಿದ್ರೆ ಇವಾಗ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. You know, like the whole experience ಒಂಥರ ಒಂದು ಕಲ್ಚರಲ್ ಅವೇರ್ನೆಸ್. ನಂಗೆ ಮೆಂಟೋರ್ಶಿಪ್ ಅಂದ್ರೆ ರವಿ ಅಂಕಲ್ ತರ ಮೆಂಟೋರ್ಶಿಪ್ ಯಾರು ಕೊಟ್ಟಿಲ್ಲ. ಆಕ್ಟಿಂಗ್ ಬಗ್ಗೆ ಹೇಳೋದಲ್ದೆ, ಯು ನೋ, ಸಡನ್ಲಿ ಹಿ ವುಡ್ ಸಿಂಗ್ ಸಮ್ ರಾಗ, ಸಮ್ ಟ್ಯೂನ್, ಅಂಡ್ ಯು ನೋ, ಒಂಥರ ನನ್ಗೆ ಭಗವದ್ಗೀತಾ ಅಂಡ್ ಕನೆಕ್ಟಿಂಗ್ ಭಗವದ್ಗೀತಾ ಟು ಆರ್ಟ್ ಅವರೇ ಹೇಳ್ಕೊಟ್ಟಿದ್ದು. ವಾವ್ ವಾವ್. You know, so many quotes from the Bhagavad Gita he would say, and he would sing it suddenly out of nowhere, you know. ನಮಗೆ ಏನೋ ಬೈಯವಾಗ ಯಾವ್ದೋ ಸಡನ್ ಆಗಿ ಒಂದು ಲೆಸನ್ ಫ್ರಮ್ ದೇರ್. ಅದನ್ನಂತೂ ನಾನು ಮರೆಯೋದೇ ಇಲ್ಲ. ಅದಾದ್ಮೇಲೆ ಇನ್ಫ್ಯಾಕ್ಟ್ ಐ ಗಾಟ್ ಅ ಕಾಪಿ ಆಫ್ ದ ಭಗವದ್ ಗೀತಾ ಅಂಡ್ ಐ ವುಡ್ ಸಿ, ಓ ರವಿ ಅಂಕಲ್ ಇದು ಹೇಳಿದ್ದಲ್ವಾ ಅಂತ. ವಂಡರ್ಫುಲ್. ಅಮ್ಮ, ರಾಧಮ್ಮನ್ ಬಗ್ಗೆ ಏನಾದ್ರು ಒಂದೆರಡು ಮಾತು. ರಾಧಾ ಆಂಟಿ, ಯು ನೋ, ಎಸ್ಪೆಷಲಿ ಮೆಂಟೋರ್, ನಮ್ಮಮ್ಮ ಹೇಳ್ಕೊಡ್ದೆ ಇದ್ದ ಕೆಲವು ವಿಷಯಗಳನ್ನ ನಾನು ರಾಧಾ ಆಂಟಿ ಅಂತ ಕಲಿತೆ. ಯು ನೋ, ಬಿಕಾಸ್ ಟಿಪಿಕಲ್ ನಮ್ದು, ಯು ನೋ, ಟ್ಯಾಮ್ರಾಮ್ ಫ್ಯಾಮಿಲಿ. ಸೊ ಒಂಥರ ಶಿ ಡಿಡ್ಂಟ್ ಟೀಚ್ ಅಸ್ ಅಬೌಟ್ ರಿಲೇಶನ್ಶಿಪ್ಸ್ and those aspects of women, of how a woman or how a girl should navigate it. Wonderful. Nam amma, of course, I mean, she's a wonderful lady, but these a few subtle things about how to handle a few things, adana nan Radha aunty anta kaltiddu. ವಂಡರ್ಫುಲ್ ಮಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ ಆ್ಯಂಡ್ ನಿಮ್ಮ ಒಂದು ಒಳ್ಳೆ ಮೆಮೊರೀಸ್ನ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮಾ. ಆ್ಯಂಡ್ ನಮ್ಮ ಧನಲಕ್ಷ್ಮಿ ಮೇಡಮ್ ಅವರು, ಶಿ ವಾಸ್ ಲಿಟ್ಲ್ ಎಮೋಷನಲ್ ನಿಮ್ಮ ಜೊತೆ ಮಾತಾಡಬೇಕಾದ್ರೆ. Oh, I can imagine. I'm getting emotional. She's such a lovely person, andre. Oh my God, the sweetest, kindest, most gentle soul. ಸೋ ನೈಸ್. ನಾನು ಅವ್ರ ನಂಬರ್ ನಿಮಗೆ ಕಳಿಸ್ತೀನಿ, ನಿಮ್ಮ ನಂಬರ್ ಅವ್ರಿಗೆ ಕೊಟ್ಟಿರ್ತೀನಿ. ಪ್ಲೀಸ್ ಸ್ಟೇ ಕನೆಕ್ಟೆಡ್. ಆಮೇಲೆ ಇಲ್ಲಿ ತುಂಬ ಯು ವಿಲ್ ಎಂಜಾಯ್ ಹಿಯರ್. ತುಂಬ ಚೆನ್ನಾಗಿದೆ ಅವ್ರ ಮನೆ. ಅವ್ರ ಮನೆ ನಾನು ಬರ್ತೀನಿ, ಒಂದ್ ರಾತ್ರಿ ಅಲ್ಲೇ ಇರ್ತೀನಿ. ಯಾ ಶೋರ್ ಅಖಿಲ. ಆಮೇಲೆ ನಿಮ್ಗೆ ಇನ್ನೊಂದು ಇಷ್ಟ ಆಗೋದು ಏನು ಗೊತ್ತಾ, ಇಲ್ಲಿ ಒಂದು ಇವ್ರ ಮನೆ ಪಕ್ಕನೇ ಒಂದು ಮಾವಿನ ತೋಪಿದೆ, ಅದು ಓಕೆ, ಗ್ರೀನ್ರಿ. ಅದು ಬಿಟ್ಟು ನಿಮಗೆ ತುಂಬಾ ಇಷ್ಟ ಆಗುವಂಥದ್ದು ಇನ್ನೊಂದೇನಂದ್ರೆ, ಇವ್ರ ಮನೆಯಲ್ಲಿ ಒಬ್ರು ಸೂಪರ್ ಸ್ಟಾರ್ ಇದ್ದಾರೆ, ಮಿಸ್ಟರ್ ರಂಗ ಅಂತ. ಒಂದು ಪೆಟ್ಟು ಮುದ್ದಾಗಿದೆ ಅದು. ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಅದು ಬಂದಾಗ. ಎಕ್ಸಾಕ್ಟ್ಲಿ ಅದನ್ನ ಕಟ್ಕೊಂಡೇ ಇರ್ತೀನಿ ನಾನು. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಅಖಿಲ ಅವರು, ಸೊ ಖುಷಿ ಆಯ್ತು ಅನ್ಸುತ್ತೆ ನಿಮಗೆ ಅವ್ರ ಜೊತೆ ನಾವು ಮಾತಾಡಿದ್ದು. ತುಂಬಾ ದಿವಸ ಆಗಿತ್ತು ಅಂತ ಅಲ್ಲ? ನನಗೆ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅವ್ರು ಸಿಗ್ತಾರೆ ಲೈಫಲ್ಲಿ ನನಗೆ ಅಂತ. ಸೂಪರ್. ತುಂಬಾ ನಿಮ್ಮ ತಂದೆ ತಾಯಿ ಬಗ್ಗೆ ಆಕೆ ತುಂಬಾ ವೆರಿ ನೈಸ್ ಪರ್ಸನ್, ವೆರಿ ನೈಸ್, ವೆರಿ ಸಾಫ್ಟ್ ಸ್ಪೋಕನ್ನು. ಅವಾಗ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ರು ಅಂದರೆ ವೆರಿ ನೈಸ್. ಖುಷಿ ಆಯ್ತಮ್ಮ ನಿಮಗೆ? ತುಂಬ ಖುಷಿ ಆಯಿತು. ಎಸ್ ಮಾ. ಮಿಥಿಲೆಯ ಸೀತೆಯವರು ಅಂದರೆ ಆ ಸಿನಿಮಾ ಒಂದೊಂದು ಹೆಣ್ಮಗಳದ್ದು ಒಂದೊಂದು ಪಾತ್ರ, ಆ ಮಿಡ್ಲ್ ಕ್ಲಾಸ್ ಮನಸ್ಸಿನ ಆ ನೋವುಗಳು, ತೊಳಲಾಟ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ರವಿ ಅಣ್ಣ. ಸೊ ನಿಮಗೆ ನಿಮ್ಮ ತಂದೆ ನಿರ್ದೇಶನ ಮಾಡಿದ ಸಿನಿಮಾಗಳಲ್ಲಿ ಅಫ್ಕೋರ್ಸ್ ಎಲ್ಲವೂ ಇಷ್ಟ, ನಿಮ್ಮ ತಂದೆದೊಂದ್ಮೇಲೆ ಎಲ್ಲಾನು ಇಷ್ಟ, ಬಟ್ ನಿಮ್ಮನ್ನು ತುಂಬಾ ಒಂಥರ ಕಾಡಿದ್ದು ಅಥವಾ ತುಂಬಾ ತುಂಬಾ ಹೆಚ್ಚಿಗೆ ಇಷ್ಟಪಡೋದು ಯಾವ ಸಿನಿಮಾ? ಅದೇ ನಾನು ಹೇಳೋ ಪ್ರಕಾರ ಎಲ್ಲನೂ ಇಷ್ಟ ಆಗುತ್ತೆ ಅವ್ರ ಪಿಕ್ಚರ್ಗಳೆಲ್ಲನೂ. ತುಂಬ ಇಷ್ಟ ಆಗಿದ್ದು ಅಂದರೆ ಅದು ಜಂಬೂ ಸವಾರಿ ಮಾಡಿದ್ರಲ್ಲ, ತುಂಬ ಇಷ್ಟ ಆಯಿತು ಅದು ನನಗೆ. ಆ್ಯಂಡ್ ರವಿ ಅಣ್ಣನ ಆ ಮಕ್ಕಳನ್ನ ಇಟ್ಕೊಂಡು, ಆನೆನ ಇಟ್ಕೊಂಡು, ಅಷ್ಟು ಬಡ್ಜೆಟ್ ಇಲ್ಲ ಆವಾಗ, ಎಷ್ಟು ಕಡಿಮೆ ಬಡ್ಜೆಟಲ್ಲಿ ಒದ್ದಾಡಿಕೊಂಡು ಅಲ್ಲೆಲ್ಲ ಆರ್ಗನೈಸ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮಾಡಿದ್ವಲ್ಲ, ತುಂಬ ಅದು ಇಟ್ಸ್ ಎ ವೆರಿ ಗ್ರೇಟ್ ಇದು. ಅದು ರವಿ ಅಣ್ಣ ಒಬ್ಬ ಸೀನಿಯರ್ ಡೈರೆಕ್ಟ್ರು, ವೆರಿ ವೆರಿ ಸೀನಿಯರ್ ಡೈರೆಕ್ಟ್ರು. ಇಂಡಸ್ಟ್ರಿಯ ಆ ಒಂದು ಅಣ್ಣವರ ಕಾಲದಿಂದ ಬಂದಂಥ ಅಣ್ಣವರ 4 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ರವಿ ಅಣ್ಣ. ಅವ್ರದ್ದು 100ನೇ ಪಿಕ್ಚರ್ ಭಾಗ್ಯದ ಬಾಗಿಲ ಅಪ್ಪನೇ ಡೈರೆಕ್ಟ್. ಹೌದು. ಆಮೇಲೆ ಪುಟ್ಟಣ್ಣ ಅವ್ರದ್ದು 1000 ಮೆಟ್ಟಲು ಮೊದಲನೇ. ಅಲ್ಲ, ಅದಕ್ಕೆ ಬರ್ತಾ ಇದೆ ನಾನು, ಅದನ್ನೇ ಹೇಳ್ತಕ್ಕೆ ಬರ್ತಾ ಇದೆ. ರವಿ ಅಣ್ಣ ಅವರು ಫಸ್ಟು ತೂಗುದೀಪ ಮಾಡಿದ್ರು, ಲಗ್ನಪತ್ರಿಕೆ ಮಾಡಿದ್ರು. ಅಣ್ಣವರ 100ನೇ ಸಿನಿಮಾ ಭಾಗ್ಯದ ಬಾಗಿಲು ಮಾಡಿದ್ರು. ಭಾಗ್ಯದ ಬಾಗಿಲು ಮಾಡಿದಾಗ ಕೆಲವು ಅಂದ್ಕೊಂಡಂಥ ವ್ಯಾಪಾರ ದೃಷ್ಟಿಯಿಂದ ಆಯಿತೋ ಆಗಿಲ್ವೋ ಗೊತ್ತಿಲ್ಲ, ಅದಾಗದೇ ಇದ್ದಾಗ
ಕೆಲವರು ರವಿ ಅಣ್ಣನ್ಗೆ ಅಣ್ಣವ್ರಿಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೆಲ್ಲ ಹಬ್ಬಿಸ್ಬಿಟ್ರು ಇಂಡಸ್ಟ್ರಿ. ಹೌದು ಹೌದು ಹಬ್ಸಿದ್ರಂತೆ. ಅದೆಲ್ಲ ಹೇಳಿದ್ರು ಆಮೇಲೆ ಹಿಂಗಾಯ್ತು ಏನೋ ಆಯಿತು ಅಂತೆಲ್ಲ ಆಯಿತು. ಅದು ಇನ್ ಬಿಟ್ವೀನ್ ಕೆಲವರು ಮೀಡಿಯೇಟರ್ಸ್ ಇರ್ತಾರಲ್ಲ, ಒಂಥರ ಇವ್ರ ಮೇಲೆ ಅವ್ರಿಗೆ ಹೇಳೋದು, ಅವ್ರ ಮೇಲೆ ಇವ್ರಿಗೆ ಹೇಳೋದು, ಆ ಥರ ಎಲ್ಲ ಹೇಳ್ತಾರಲ್ಲ, ಆ ಥರ ಎಲ್ಲ ಮಾಡಿ ಅವ್ರದ್ದೊಂದಿದು. ಬಟ್ ಪಾರ್ವತಮ್ಮ ಸ್ಟಿಲ್ ಶಿ ಡೈಡ್. ಅವ್ರಿಗೆ ಪಾಪ ಲಾಸ್ಟಲ್ಲಿ ಕ್ಯಾನ್ಸರ್ ಆಗಿ ಇದಾಯ್ತು. ಅಮ್ಮನೂ ಎಲ್ಲ ಹೋಗಿ ಒಂದ್ಸಲಿ ಮಾತಾಡ್ಸ್ಕೊಂಡೆಲ್ಲ ಬಂದರು. ಎಲ್ಲಿ ಅಪ್ಪನ ನೋಡಿದ್ರು ಬಂದ್ಬಿಟ್ಟು ಕಾಲು ನಮಸ್ಕಾರ ಮಾಡ್ತಾಯಿದ್ರು ಪಾರ್ವತಮ್ಮ ಅವರು. ಅಷ್ಟು ಇದು ಅವರು. ಇಲ್ಲ, ಅದಾದ್ಮೇಲೂ 2 ಪಿಕ್ಚರ್ ಮಾಡಿದ್ರು ಅಣ್ಣವರು ರವಿ ಅಣ್ಣ. ಒಂದು ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಇನ್ನೊಂದು ದೇವರ ಕೊಟ್ಟ ತಂಗಿ. ಇಲ್ಲ, ದೇವರ ಕೊಟ್ಟ ತಂಗಿ ಆಮೇಲೆ. ಅದೇ ಮೊದಲು ಇಲ್ಲ, ಭಾಗ್ಯದ ಬಾಗಿಲು ಆದ್ಮೇಲೆ ಅದು. ಸೊ ಅಣ್ಣವ್ರ ಜೊತೆ ಮಾಡಿದ್ರು, 2 ಪಿಕ್ಚರ್ ಮಾಡಿದ್ರು. ಒಟ್ಟು 5 ಪಿಕ್ಚರ್ ಮಾಡಿದ್ದಾರೆ ರವಿ ಅಣ್ಣ, ಇಫ್ ಐ ಆಮ್ ನಾಟ್ ರಾಂಗ್. ಅವರಿಬ್ರು ಸಂಬಂಧಗಳು ಚೆನ್ನಾಗಿ ಇದೆ. ಆಮೇಲೆ ವಾಕ್ ಮಾಡೋರು ಅಂತಲ್ಲ ಅಣ್ಣವ್ರ ಜೊತೆ ಮಡ್ರಾಸ್ನಲ್ಲೆಲ್ಲನೂ ಮಾಡೋರು, ಎಲ್ಲ ವಾಕ್ ಮಾಡೋರು. ಆಮೇಲೆ ಮೆಡ್ರಾಸಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಫುಲ್ಲು ಕತೆ ಅಂತೆ ಇಬ್ಬರೂ. ಅದು ರವಿಯವರೇ ಅದಾಗೆ, ರವಿಯವರೇ ಇದಾಗೆ ಅಂತ ಕೇಳ್ತಾ ಇರೋರಂತೆ. ಆಮೇಲೆ ಅಪ್ಪ ಎಲ್ಲ ಹೇಳ್ಕೊಂಡು, ಅವ್ರಿಗೆ ಗೊತ್ತಲ್ಲ ನೀವು ಯಾವ ಬಗ್ಗೆ ಒಂದು ಎತ್ತಿದ್ರೂ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಇಂಥದ್ರ ಬಗ್ಗೆ ಪೊಲಿಟಿಕ್ಸ್ ಬಗ್ಗೆನೇ ಇಲ್ಲ, ಇದ್ರ ಬಗ್ಗೆ ಅಂತ ಇಲ್ಲ, ಯಾವ ಟಾಪಿಕ್ ತೆಗೆದ್ರೂ ಹೀ ಈಸ್ ಅ ಆಲ್ರೌಂಡರ್. ಎಲ್ಲ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಅದರಿಂದ ಎಲ್ಲರಿಗೂ ಅವ್ರಿಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆಮೇಲೆ ರಾಜ್ಕುಮಾರ್ ಅವ್ರಿಗೂ ಅಷ್ಟೇ ತುಂಬ ಇಷ್ಟ ಆಗ್ತಾಯಿತ್ತು ಅಂತ. ಎಲ್ಲ ತುಂಬ ಡಿಸ್ಕಷನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾಯಿದ್ರಂತೆ ಅವರನ್ನು ಬರುವಾಗ ಹೋಗುವಾಗ ಎಲ್ಲನೂ. ಇಲ್ಲಿ ಒಂದೇ 2 ನಿಮಿಷ ನನ್ನ ಒಂದು ಪರ್ಸ್ನಲ್ ಸ್ಪೇಸ್ ಅಂತ ತೊಗೊಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಂದೆಗೆ ಸಂಬಂಧಪಟ್ಟಿದ್ದೆ. ನಾನು ಶಿವಣ್ಣ ಅವ್ರ ಸಿನಿಮಾ ಡೈರೆಕ್ಟ್ ಮಾಡಿದ್ದೆ, ಒಂದು ಚೆಲುವೆ ನಿನ್ನ ನೋಡಲು ಅಂತ ಸಿನಿಮಾ. ಅದಾದ್ಮೇಲಿಂದ ಆವತ್ತಿನ ದಿನಗಳಲ್ಲಿ ಅವರ ಕೆಲವು ಆಪ್ತ ವಲಯದಲ್ಲಿ ನಾನಿದ್ದೆ. ಅವ್ರ ಮನೆಗೆ ಹೋಗಿ ಬರೋದು ತುಂಬ ಇತ್ತು. ನನ್ನ ಒಂದು 12-13 ವರ್ಷ ಅವ್ರ ಮನೆಯಲ್ಲೇ ಕಳೆದಿದ್ದೀನಿ. ಅವರು ನಮ್ಮನ್ನೆಲ್ಲ ಪ್ರತಿ ವರ್ಷ ಶಬರಿಮಲೆ ಕರ್ಕೊಂಡು ಹೋಗೋರು. ಶಬರಿಮಲೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಇರುಮುಡಿ ಪೂಜೆ ನಡೆಯೋದು ಶಿವಣ್ಣ ಅವ್ರ ಮನೆಯಲ್ಲಿ. ನನ್ನ ತಂದೆ ತಾಯಿ ಅವತ್ತಿನ ದಿವಸ ಮಾತ್ರ ಅವ್ರ ಮನೆಗೆ ಬರ್ತಾಯಿದ್ದು. ಮಿಕ್ಕಿ ಟೈಮಲ್ಲಿ ನಾವು ಏನೇ ಕ್ಲೋಸ್ ಇದ್ದರೂ ಅವ್ರ ಮನೆಗೆಲ್ಲ ಬರ್ತಾ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ. ನನ್ನ ಹೆಂಡತಿ, ನಮ್ಮ ಅಪ್ಪ ಅಮ್ಮ ಬಂದರು. ರವಿ ಅಣ್ಣ ಬಂದಾಗ ನೀವು ನಂಬಲ್ಲ, ನಮ್ಮ ಅಪ್ಪ ಅಮ್ಮ ಯಾವತ್ತೂ ಯಾವ ಸಿನಿಮಾದವ್ರಿಗೂ ಹಂಗೆಲ್ಲ ಮಾಡಿದವರಲ್ಲ. ರವಿ ಅಣ್ಣ ಬಂದಾಗ ಎದ್ದು ನಿಂತ್ಕೊಂಡು ಇಬ್ಬರು ನಮ್ಮ ತಂದೆ ತಾಯಿ ಹೋಗಿ ಅವ್ರ ಕಾಲಿಗೆ ಬಿದ್ದರು. ನನಗೆ ಆಮೇಲೆ ಹೇಳ್ತಾಯಿದ್ರು, ಅಂದರೆ ಅವ್ರು ನೋಡಿದ್ರೇ, ಅವರ ಒಂದು ವಿಚಾರಗಳನ್ನ ನೋಡಿದ್ರೆ ಆ ಸರಸ್ವತಿಗೆ ನಾವು ಕಾಲು ಮುಗಿಬೇಕು ಅನಿಸುತ್ತೆ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿ. ಯಾವತ್ತೂ ನಮ್ಮ ಮನೆಗೆ ತುಂಬ ಜನ ಸಿನಿಮಾದವ್ರು ಬಂದಿದ್ದಾರೆ, ಹೋಗಿದ್ದಾರೆ, ಯಾವತ್ತೂ ನನ್ನ ತಂದೆ ತಾಯಿ ಹಾಗೆಲ್ಲ ರಿಯಾಕ್ಟ್ ಮಾಡಿದವರಲ್ಲ. ಬಟ್ ರವಿ ಅಣ್ಣಂಗೆ ಅದು ಮಾಡಿದರು. ನನಗದು ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅಂದರೆ ಅಂಥ ದೈವ ಪುರುಷ ನಿಮ್ಮ ತಂದೆ. ಅಂಥವ್ರ ಮನೆಯಲ್ಲಿ ಅವ್ರ ಮಗಳು ನಾನು ಮಾತಾಡ್ತೀನಿ, ನಂದು ಯಾವುದೋ ಜನ್ಮದ ಯೋಗ. ನಮ್ಮ ತಂದೆ ತಾಯಿ ನಿಮ್ಮ ತಂದೆ ಕಾಲಿಗೆ ಬಿದ್ದ ಆಶೀರ್ವಾದ ತೊಗೊಂಡವರು. ಅಂಥವ್ರ ಮನೆಗೆ ಬಂದು ಅವ್ರ ಮಗಳನ್ನ ನಾನು ಮಾತಾಡಿಸ್ತಾ ಇರೋದು ನನ್ನ ಯಾವುದೋ ಒಂದು ದೇವರ ಆಶೀರ್ವಾದ. ಇಲ್ಲ ಸತ್ಯ, ನಾವೆಲ್ಲ ತುಂಬಾ ಸಾಧಾರಣ ಜನಗಳು. ನಾವು ಅಷ್ಟೇ ಸಾಧಾರಣ. ತಂದೆ ತಾಯಿ ಸಾಧಾರಣ ಅಲ್ಲಮ್ಮ. ಅವ್ರ ಇದಕ್ಕೂ ನನ್ನಿದಕ್ಕೂ ಏನೂ ಇದಿಲ್ಲ. ಅವ್ರ ಮಗಳು ಅಂತ ಅವರು ನನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕೊನೆ ತನಕ ಪ್ರೀತಿ ಮಾಡಿದ್ರಲ್ಲ, ಐ ಆಮ್ ಸೋ ಗ್ರೇಟ್ಫುಲ್. ಎಷ್ಟು ಜನ್ಮ ಎತ್ತಿದ್ರು ನಾನು ಆ ಋಣ ತೀರ್ಸೋಕ್ಕಾಗೋದಿಲ್ಲ. ಇಬ್ಬರ ಋಣನೂ ನಾನು ತೀರ್ಸೋಕ್ಕಾಗೋದಿಲ್ಲ. ದೇ ಹ್ಯಾವ್ ಡನ್ ಸೋ ಮಚ್ ಫಾರ್ ಮೀ. ನಾನು ಅದೇ 2ನೇ ಸತಿ ನನಗೆ ಓಪನ್ ಹಾರ್ಟ್ ಬೈಪಾಸ್ ಆಯ್ತಲ್ಲ ಅಪ್ಪ ಸತ್ತ ಮೇಲೆ. ಅಮ್ಮ ಅಂತೂ ಪಾಪ ಶಿ ಲಿಟ್ರಲಿ ಕುಡಂಟ್ ವಾಕ್. ನಡಿಯೇ ಹೋಗೋಣ ಹಾಸ್ಪಿಟ್ಲಿಗೆ ಅಂದ್ಕೊಂಡು ಬರೋದು, ಇದು ಮಾಡೋದು, ಡಾಕ್ಟರ್ ಹತ್ರ ಮಾತಾಡೋದು, ಅದು ಮಾಡೋದು, ನಡಿಯೋಕ್ಕಾಗದೇ ಇದ್ರು ಹಂಗೆ ಅಷ್ಟು ಮಾಡಿ ಹೊರಟೋಗ್ಬೇಕು. ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನನಗೆ ಮನೇಲೇ. ಸೋಫಾ ಮೇಲೆ ಇಲ್ಲೇ ಕೂತ್ಕೊಂಡಿದ್ದೀನಿ, ಹಾರ್ಟ್ ಅಟ್ಯಾಕ್ ಆಗಿದೆ. ಸಾಯಂಕಾಲ ಹೋಗಿ ಒಬ್ಬರ ಮನೇಲಿ ಅಪಾಯಿಂಟ್ಮೆಂಟ್ ಕೆಲಸ ಮಾಡಿ ಬಂದಿದ್ದೀನಿ ನಾನು. ಆಮೇಲೆ ಹೋಗಿ ECG ಮಾಡಿಸ್ಕೊಂಡಿದ್ದೀನಿ. ಹಾರ್ಟ್ ಅಟ್ಯಾಕ್ ಆದಮೇಲೆ ಕೆಲಸ ಮಾಡಿದ್ದೀನಿ. ಈವ್ನಿಂಗ್ ಹೋಗಿ ಅಪಾಯಿಂಟ್ಮೆಂಟ್ ಮಾಡಿ ಆಮೇಲೆ ECG ಮಾಡಿಸ್ಕೊಂಡು ಡಾಕ್ಟ್ರ್ ಅಮ್ಮ ಹೇಳಿದ್ರು, ನೀನು ECG ಮಾಡಿಸ್ಕೊಳ್ಳಿದ್ರೆ ನಾನು ನಿನ್ನ ಜೊತೆ ಮಾತಾಡಲ್ಲ ಅಂದ್ಬಿಟ್ಟಿದ್ರು. ನಾನೇ ಒಬ್ಬಳೇ ಡಾಕ್ಟರ್ ಹತ್ರ ಹೋಗಿ ECG ಮಾಡಿಸ್ಕೊಂಡು ECG ಸರಿ ಬಂದಿಲ್ಲ. ಡಾಕ್ಟ್ರ್ ನಾನೆಲ್ಲ ನನಗೆ ECG ಸರಿ ಬರಲ್ಲ ಡಾಕ್ಟರ್, ಬಿಕಾಸ್ ನನಗೆ ಮೊದಲೇ ಒಂದು ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅಲ್ವಾ. ಆಮೇಲೆ ಇಲ್ಲ ಎಕೋ ಮಾಡೋಣ ಅಂತ ಎಕೋ ಮಾಡಿದ್ರು. ಎಕೋದಲ್ಲಿ ನಾನು ನಗ್ತಾ ಇದ್ದೆ. ನೀವು ನಗೋ ಥರ ಇಲ್ಲ ನಿಮ್ಮ ಸಿಚುವೇಶನ್, ಯಾರು ಬಂದಿದ್ದಾರೆ ನಿಮ್ಮ ಜೊತೆ ಅಂದರು. ನಾನೆಲ್ಲಿ ಯಾರೂ ಬಂದಿಲ್ಲ, ನಾನೊಬ್ಬಳೇ ಬಂದಿದ್ದೀನಿ ಅಂತಂದೆ. ಆಮೇಲೆ ಅಲ್ಲೇ 3 ಮಾತ್ರೆ ಕೊಟ್ಟರು. 2 ಮಾತ್ರೆ ನುಂಗ್ದೆ, 1 ಮಾತ್ರೆ ನಾಲ್ಗೆ ಕೆಳಗಡೆ ಇಟ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಬ್ಯಾಗ್ ಇರುತ್ತಲ್ಲ, ಅಪಾಯಿಂಟ್ಮೆಂಟ್ ಬ್ಯಾಗು, ಮೆಟ್ಲತ್ತೋಗಿ ಸ್ವಲ್ಪ ಸುಸ್ತಾಯ್ತು. ಯಾಕೆಂದರೆ ಹೇಳ್ಬಿಟ್ಟಿದ್ರಲ್ಲ ಡಾಕ್ಟ್ರು ನನಗೆ, ಅದು ಎಫೆಕ್ಟ್ ಆಗ್ತಾಯಿದೆ ನನಗೆ. ಮೆಟ್ಲತ್ಕೊಂಡು ಬಂದೆ. ನಾವು 24th ಏನೋ ವಿ ಆರ್ ಸಪೋಸ್ ಟು ಗೋ ಟು ಇದಕ್ಕೆ ಹೋಗೋಕ್ಕೆ, ಪಟ್ನಾ ಇದಕ್ಕೆ ಗಯಾಗೆ ಹೋಗಬೇಕಾಗಿತ್ತು ಅಪ್ಪಂದು ಶ್ರಾದ್ದ ಮಾಡೋಕ್ಕೆ. ಏರ್ ಟಿಕೆಟು ಎಲ್ಲ ಬುಕ್ ಆಗಿದೆ, ಹೋಟೆಲು ಎಲ್ಲ ಬುಕ್ ಆಗಿಬಿಟ್ಟಿದೆ. February 24th ಫ್ಲೈಟು ನಮಗೆ. ಇದು 20th ನನಗೆ ಬೆಳಗ್ಗೆ ಇದಾಗಿರೋದು, ಹಾರ್ಟ್ ಅಟ್ಯಾಕ್ ಆಗಿರೋದು. ಆಮೇಲೆ
ಬಾಗ್ಲ ಹತ್ರನೇ ನಿಂತಿದ್ದಾರೆ. ಬಾಗಿಲು ತೆಗೆದ್ರು. ಹೋಗಿದ್ಯಾ ಡಾಕ್ಟ್ರ್ ಹತ್ರ ಅಂತಂದರು. ನಾನು ಹೇಳಬೇಡ ಅಂದ್ಬಿಟ್ಟು ಇನ್ನು ಕೋಪ ಮಾಡ್ಕೋತಾರೆ. ಹಾಂ ಹೋಗಿದ್ದೆ. ಏನದು? ಏನಿಲ್ಲ, ಸ್ವಲ್ಪ ಏನೋ ಹಿಂಗಿದೆಯಂತೆ, ಪರವಾಗಿಲ್ಲ ನಾವು ಹೋಗ್ಬಿಟ್ಟು ಬಂದು ಡಾಕ್ಟ್ರ್ ಹತ್ರ ಹೋಗಿ ಅಡ್ಮಿಟ್ ಆಗೋಣ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ಹೌದು, ಪುಟ್ಟಣ್ಣವ್ರಿಗೆ ಕೊಟ್ಟರು ಡೈರೆಕ್ಷನ್ನು. ಪುಟ್ಟಣ್ಣವ್ರಿಗೆ ಕೊಟ್ಬಿಟ್ಟು ಅದೇ ಶ್ರೀನಾಥ್ ಅವ್ರನ್ನ, ಪುಟ್ಟಣ್ಣವರು ಅವಾಗ ಆರ್ತಿನೇ ನಾನು ಹೀರೋಯಿನ್ ಹಾಕಬೇಕು ಅಂತ ಗಲಾಟೆ ಅಂತೆ. ಆವಾಗ ಇವರು ನೀವು ಆರ್ತಿನ ಹಾಕೋದಾದರೆ ನಾನು ಶ್ರೀನಾಥ್ನೇ ಕಾಸ್ಟ್ ಮಾಡಬೇಕು ಅಂತ ಅಪ್ಪ ಗಲಾಟೆ ಮಾಡಿದ್ರಂತೆ. ಹಾಗಾಗಿ ಶ್ರೀನಾಥ್ ಅವ್ರನ್ನ ಅಪ್ಪ ಆ ಪಿಕ್ಚರಲ್ಲಿ ಇದು ಮಾಡಿ ಅವರೇ ತುಂಬ ಬಲವಂತ ಮಾಡಿ ಹಾಕ್ಸಿದ್ದು.